ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಜಸ್ಟ್ ಅನದರ್ ಕನ್ನಡಿಗ ಎಂ ಸುನಿಲ್. ಇವತ್ತಿನ ವಿಡಿಯೋ ರೈಲ್ಸ್ ಟ್ಯೂಬ್ ಇನ್ಸರ್ಷನ್. ರೈಲ್ಸ್ ಟ್ಯೂಬ್ ಇನ್ಸರ್ಷನ್ ಬಗ್ಗೆ ತಿಳಿಯೋಣ. ಇದರಲ್ಲಿ 2 ಟೈಪ್ಸ್ ಆಫ್ ಇನ್ಸರ್ಷನ್ ಇರುತ್ತೆ. ಫಸ್ಟ್ ಒನ್ ನ್ಯಾಸೋಗ್ಯಾಸ್ಟ್ರಿಕ್ ಇಂಟ್ಯೂಬೇಷನ್, ಸೆಕೆಂಡ್ ಒನ್ ಓರಲ್ ಗ್ಯಾಸ್ಟ್ರಿಕ್ ಇಂಟ್ಯೂಬೇಷನ್. ನೇಸೋಗ್ಯಾಸ್ಟ್ರಿಕ್ ಅಂದರೆ ನೇಸಲಿಂದ ಸ್ಟೊಮಕ್ಗೆ ಹಾಕೋದನ್ನು ನೇಸೋಗ್ಯಾಸ್ಟ್ರಿಕ್ ಇಂಟ್ಯೂಬೇಷನ್ ಅಂತೀವಿ. ಓರಲ್ ಗ್ಯಾಸ್ಟ್ರಿಕ್ ಅಂದರೆ ಮೌತಿಂದ ಸ್ಟಮಕ್ಗೆ ಹಾಕೋದನ್ನು ಓರಲ್ ಗ್ಯಾಸ್ಟ್ರಿಕ್ ಇಂಟ್ಯೂಬೇಷನ್ ಅಂತೀವಿ. ರೈಲ್ಸ್ ಟ್ಯೂಬ್ ಇನ್ಸರ್ಷನ್ಗೆ ಬೇಕಾಗಿರುವ ಸರ್ಜಿಕಲ್ ಥಿಂಗ್ಸ್: ಸರ್ಜಿಕಲ್ ಗ್ಲೌ, ರೈಲ್ಸ್ ಟ್ಯೂಬ್ ಎನಿ ಸೈಜ್, ಲಿಗ್ನೋಕಿನ್ ಜೆಲ್ಲಿ, ಡಿಸ್ಪೋಸಿಬಲ್ ಸಿರೆಂಜ್, RT ಫಿಕ್ಸೇಷನ್, ಸ್ಟೆಥೋಸ್ಕೋಪ್ ಇವು ಬೇಕಾಗಿರುವ ಥಿಂಗ್ಸ್. ಮೊದಲಿಗೆ ನಾವು ರೈಲ್ಸ್ ಟ್ಯೂಬ್ನ ಮೆಜರಿಂಗ್ ಹೆಂಗಂತ ತಿಳಿಯೋಣ. ನಮ್ಮ ಸ್ಟೆರ್ನಮಿಂದ ಇಯರ್ ಲೂಬ್ ಮತ್ತು ಮೂಗಿನ ತುದಿಗೆ ಮೆಜರ್ ಮಾಡ್ತೀವಿ. ಇದು 16 ಇಂಚ್ ರೈಲ್ಸ್ ಟ್ಯೂಬು ಅಪ್ ಟು 170 ಸೆಂಟಿಮೀಟರ್ವರೆಗೂ ಇರುತ್ತೆ. ಯೂಶಲಿ ನಾವು ಅಡಲ್ಟ್ಗೆ 150 to 160 ಸೆಂಟಿಮೀಟರಲ್ಲಿ ನಾವು ರೈಲ್ಸ್ ಟ್ಯೂಬ್ನ ಇನ್ಸರ್ಟ್ ಮಾಡ್ತೀವಿ. ಹೀಗೆ ಹೇಗೆ ಮೆಜರಿಂಗ್ ಅಂತ ಇನ್ನೊಂದ್ಸರಿ ನೋಡೋದಾದರೆ, ನಮ್ಮ ಸ್ಟೆರ್ನಮಿಂದ ಇಯರ್ ಲೂಬ್ ಮತ್ತು ಇಯರ್ ಲೂಬಿಂದ ಮೂಗಿನ ತುದಿಗೆ ನಾವು ಮೆಜರ್ ಮಾಡ್ಕೊಳ್ತೀವಿ. ರೈಲ್ಸ್ ಟ್ಯೂಬ್ನ ಇನ್ಸಿಷನ್ ಮಾಡಿದ್ಮೇಲೆ ಲಂಗ್ಸಲ್ಲಿದೆಯಾ ಅಥವಾ ಹೊಟ್ಟೆಯಲ್ಲಿದೆಯಾ ಎಂಬುದನ್ನು ತಿಳಿಯೋದು ಹೇಗೆಂದರೆ, ಫಾರ್ ಎಕ್ಸಾಂಪಲ್ ಡಿಸ್ಪೋಸಿಬಲ್ ಸಿರೆಂಜ್ನ ನಾವು ಟ್ಯೂಬ್ನ ಎಂಡಿಗೆ ವಿತ್ ಏರ್ ಕನೆಕ್ಟ್ ಮಾಡಿ ನಾವು ನಮ್ಮ ಸ್ಟೆಥೋಸ್ಕೋಪ್ನ ನಮ್ಮ ಸ್ಟೆರ್ನಮ್ ಮೇಲೆ ಇಟ್ಬಿಟ್ಟು ಸಿರೆಂಜ್ನ ನಾವು ಜೋರಾಗಿ ಫ್ಲಶ್ ಮಾಡಿದ್ರೆ ಅಥವಾ ಪ್ರೆಸ್ ಮಾಡಿದ್ರೆ ಒಂದು ಸೌಂಡ್ ಬರುತ್ತೆ. ಸೌಂಡ್ ಕನ್ಫರ್ಮೇಷನಿಂದ ಕೂಡ ನಾವು ತಿಳ್ಕೊಬೋದು ಸ್ಟೊಮಕಲ್ಲಿದೆಯಾ ಅಥವಾ ಲಂಗ್ಸಲ್ಲಿದೆಯಾ ಎಂಬುದನ್ನು.